ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನೆಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ
ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನಿಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನಿಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನಿಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿದ್ದ ಇನ್ನೋರ್ವ ಚಾಲಕ ಬಂದು 10 ಜನರನ್ನ ರಕ್ಷಿಸಿದ್ದಾನೆ. ಸುಟ್ಟು ಕರಕಲಾಗುತ್ತೆ. 8 ಜನ ಇಲ್ಲಿವರೆಗೂ ಮೃತಪಟ್ಟಿರುವುದಾಗಿ ಅವರ ದೇಹವನ್ನ ಈಗ ಹೊರಗಡೆ ತೆಗೆಯಲಾಗಿದೆ. ದಗಿಸುತ್ತಿದ್ದ ಬಸ್ನಲ್ಲಿದ್ದವರ ಪಾಲಿಗೆ ಆಪತ್ ಬಾಂಧವನಾದ ಚಾಲಕ, ಆ ಬಸ್ನ ಚಾಲಕ ಅಲ್ಲ, ಬೆಂಕಿಯುಂಡೆಯಂತಾದ ಬಸ್ನಲ್ಲಿ ಸಿಲುಕಿದ್ದವರನ್ನ ರಕ್ಷಣೆ ಮಾಡಿದ್ದು ಓರ್ವ ಚಾಲಕ. ಜೀವದ ಹಂಗು ತೊರೆದು 10 ಜನರ ಜೀವವನ್ನ ಆತ ರಕ್ಷಣೆ ಮಾಡ್ತಾನೆ. ಶಾಲಾ ವಾಹನದ ಚಾಲಕನ ಸಮಯ ಪ್ರಜ್ಞೆಯಿಂದ ದಗದಗಿಸೋ ಬಸ್ನಲ್ಲಿ ಇದ್ದವರು ನಿಟ್ಟುಸಿರು ಬಿಡ್ತಾರೆ. ಕೆಲವರು ಅಲ್ಲೇ ಕಣ್ಣು ಮುಂದೆಯೇ ಬೆಂಕಿ ತಗುಲಿ ಹೊತ್ತಿ ಉರಿತಾ ಇದ್ರೆ ಅಥವಾ ಚೀರಾಟ ಕೂಗಾಟ ಕೇಳ್ತಾ ಇದ್ರೆ ಆ ಚಾಲಕ ಎದುರುಗಡೆ ಬಸ್ನಲ್ಲಿ